ಸಣ್ಣ ಪುಟ್ಟ ಜಗಳಗಳು ಶುರುವಾಗಿ ದಿನೇ ದಿನೇ ಜಗಳ ಆಗೋಕ್ಕೆ ಶುರು ಆಗುತ್ತೆ. ಮನೆಯ ಒಂದು ವಾತಾವರಣ ನಿಧಾನವಾಗಿ ಬದಲಾಗ್ತಾ ಇರುತ್ತೆ. ಇದು ಗೆಂಡೆ ತಿಮ್ಮನಿಗೆ ಬೇಸರ ಉಂಟು ಮಾಡುತ್ತೆ. ಅವನು ಯಾರಿಗೂ ನಿಷ್ಠುರ ಆಗಲಾರ. ಆದರೂ ತನ್ನ ಮಡದಿಗೆ ಏನು ಬೇಕೋ ಅದನ್ನು ತನ್ನ ತಾಯಿಯ ಕಣ್ಣು ತಪ್ಪಿಸಿ ತಂದು ಕೊಡ್ತಾ ಇರ್ತಾನೆ. ಈ ರೀತಿ ಅವರ ಜೀವನ ನಡೀತಾ ಇರಬೇಕಾದ್ರೆ ಒಮ್ಮೆ ಈ ಮರಂಕಿಯ ತಂದೆ ಬಂದು ಅವಳನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಹಲವಾರು ದಿನಗಳು ಕಳೆದರೂ ಅವಳು ಮತ್ತೆ ವಾಪಸ್ಸು ಸಾಲುಂಡಿಗೆ ಬರೋದಿಲ್ಲ. ಗೆಂಡೆ ತಿಮ್ಮನಿಗೆ ಚಿಂತೆ ಆಗುತ್ತೆ. ಏನು ಯಾರು ಇವಳ ಬಗ್ಗೆ ಮಾತಾಡ್ತಾ ಇಲ್ವಲ್ಲ, ಯಾರು ಕರ್ಕೊಂಬರ್ತಾ ಇಲ್ವಲ್ಲ ಅಂತ. ಒಂದು ದಿನ ಈ ವಿಷಯವನ್ನು ತನ್ನ ತಾಯಿ ಹತ್ರ ಮಾತಾಡಿದಾಗ ಅದಕ್ಕೂ ಜಗಳ ಆಗುತ್ತೆ. ಅವನಿಗೆ ಮತ್ತೆ ಬೇಸರ ಆಗುತ್ತೆ. ಆದರೆ ಈ ಕಡೆ ಉಳಿಮಾವಿನಲ್ಲಿ ಮರಂಕಿ ಯಾವುದೇ ಚಿಂತೆ ಇಲ್ಲದೆ ತನ್ನ ಜೀವನವನ್ನು ಆರಾಮಾಗಿ ಕಳೀತಾ ಇರ್ತಾಳೆ. ಅವಳು ಅಲ್ಲಿರುವ ನಂಜನಗೂಡಿಗೆ ಹೋಗೋದು, ವಾರಕ್ಕೆ ಒಂದು ಸಿನಿಮಾ ನೋಡೋದು. ನಂಜನಗೂಡಿನಲ್ಲಿರುವಂತಹ ತನ್ನ ಸೋದರ ಮಾವನ ಮಗನಾದಂತಹ ಮಹಾದೇವ, ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿರ್ತಾರೆ. ಹೆಂಡತಿಗೆ ಹುಷಾರಿರೋದಿಲ್ಲ, ಯಾವಾಗಲೂ ಹಾಸಿಗೆಯಲ್ಲಿರ್ತಾಳೆ. ಅವನ ಜೊತೆ ಇವಳು ಒಂದು ಸಂಬಂಧವನ್ನು ಏರ್ಪಡಿಸ್ಕೊಳ್ತಾಳೆ, ದೈಹಿಕ ಸಂಬಂಧವನ್ನು ಇಟ್ಕೊಳ್ತಾಳೆ. ಅವಳಿಗೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಅನಿಸೋದೇ ಇಲ್ಲ. ಈ ಮಟ್ಟಕ್ಕೆ ಅವಳ ಒಂದು ನೈತಿಕತೆ ಇರುತ್ತೆ. ಅವಳು ಮತ್ತೆ ಸಾಲುಂಡಿಗೆ ವಾಪಸ್ ಬರ್ತಾಳೆ. ಅಲ್ಲಿ ಬಂದಾಗ ಮತ್ತೆ ಅತ್ತೆಗೂ ಇವಳಿಗೂ ಮನೆಯವರಿಗೆಲ್ಲ ಉಳಿದ ಜನಗಳ ನಡುವೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗುತ್ತೆ. ಆಗ ಗೆಂಡೆ ತಿಮ್ಮ ಏನು ಮಾಡ್ತಾನೆ, ತನ್ನ ತಾಯಿಯ ವಿರುದ್ಧವಾಗಿ ಮಾತಾಡ್ಬಿಡ್ತಾನೆ. ತಾಯಿಗೆ ತುಂಬ ಕೋಪ ಬಂದು ಅವರೂ ಬೈತಾರೆ. ಅವನು ಆ ಜಗಳವನ್ನು ಮುಗಿಸ್ಕೊಂಡು ಗವಳ್ಳಿಗೆ ವ್ಯಾಪಾರಕ್ಕಂತ ಗೂಡೆ ತೊಗೊಂಡು ಹೊರಟೋಗ್ತಾನೆ. ಅಲ್ಲಿ ಹೋಗಿ ದೇವಿರವನ ಹತ್ರ ಈ ಥರ ಮನೆಯಲ್ಲಿ ಜಗಳ ಆಗ್ತಾರ ವಿಷಯವನ್ನು ಹೇಳ್ತಾನೆ. ಅವರು ಸಮಾಧಾನ ಮಾಡ್ತಾರೆ. ಈ ನಡುವೆ ಏನಾಗುತ್ತಂದರೆ, ಈ ಮಾಲೇಗೌಡರ ಮಗಳು ಹೆಸರು ರತ್ನಿ, ಅವಳಿಗೆ ಒಂದು ನಂಟಸ್ತಿಕೆ ಬಂದಿರುತ್ತೆ. ಈ ಗಂಡಿನ ಕಡೆಯವರು ಆ ಹುಡುಗಿನ ನೋಡೋಕ್ಕೆ ಬಂದಿರ್ತಾರೆ. ಅವರು ಹುಡುಗಿಯನ್ನು ನೋಡಿ ಇಷ್ಟಪಡ್ತಾರೆ. ಆಗ ಆ ಬಂದಂತಹ ಒಬ್ಬಳು ಮಹಿಳೆ ಏನು ಹೇಳ್ತಾರೆ ಅಂದರೆ, ದೇವಿರವನ ಹತ್ರ ಮಗಳು ತುಂಬ ಚೆನ್ನಾಗಿದ್ದಾಳೆ, ನಮ್ಮ ಹುಡುಗ ಸ್ವಲ್ಪ ಓದ್ದವನು, ಸ್ವಲ್ಪ ನಾಜೂಕಾಗಿ ಬಟ್ಟೆ ಬರೆ ಹಾಕ್ಕೊಳಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈಗ ದೇವಿರವ್ವ ಏನು ಮಾಡ್ತಾರೆ ಅಂದರೆ, ಅವರಿಗೆ ಚಿಂತೆ ಆಗುತ್ತೆ ಯಾರ ಹತ್ರ ಏನು ಕೇಳೋದು ಅಂತ. ಅವರು ತಿಮ್ಮನನ್ನು ಕರೆದು ಒಂದು 20 ರೂಪಾಯಿ ಕೊಟ್ಟು, ಈ ಪೇಟೆಯವ್ರು ಹಾಕ್ಕೊಳ್ತಾರಲ್ಲ ಅದನ್ನೆಲ್ಲ ರತ್ನನಿಗೂ ತೊಗೊಂಬಂದು ಕೊಡು ಅಂತ ಹೇಳ್ತಾರೆ. ಗೆಂಡೆ ತಿಮ್ಮ ಯೋಚನೆ ಮಾಡ್ತಾನೆ, ಅಲ್ಲ ದೇವಿರವ್ವ ಅವರು ನಾನು ಮರಂಕಿ ಬಗ್ಗೆ ಹೇಳಿದಾಗ ಅವಳು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದರು, ಈಗ ಇವರೇ ಇದನ್ನೆಲ್ಲ ತಂದುಕೊಡು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾನೆ. ಸರಿ ಆಯಿತು ತಂದುಕೊಡ್ತೀನಿ ಅಂತ ಹೊರಟೋಗ್ತಾನೆ. ಅವತ್ತು ರಾತ್ರಿ ಅವನು ಸಾಲುಂಡಿಗೆ ಮನೆಗೆ ಹೋದಾಗ ಅವತ್ತು ತುಂಬ ದೊಡ್ಡ ಜಗಳ